ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಯಲ್ಲ. ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪ. ಅಮಿತ್ ಶಾ ಅವರು ನನಗೆ ಕರೆ ಮಾಡಿದ್ರು, ಹಲವಾರು ವಿಚಾರಗಳನ್ನ ಹೇಳಿದ್ದೀನಿ, ಯಾತಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಕನ್ವಿನ್ಸ್ ಮಾಡಿದ್ದೀನಿ. ಆದರೆ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿಯೋದಕ್ಕೆ ಸೂಚನೆ ಕೊಟ್ಟರು. ಸೂಚನೆ ಅಲ್ಲ, ಪ್ರಾರ್ಥನೆ ಅಂತ ಅನ್ಕೊಳ್ಳಿ ಅಂತಂದ್ರು. ಏನೇ ಆದರೂ ಕೂಡ ಚುನಾವಣಾ ಕಣದಿಂದ ನಾನು ಹಿಂದೆ ಸರಿಯಲ್ಲ. ಆದರೆ ಅವರು ದೊಡ್ಡವರಿದ್ದಾರೆ, ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ನಾಳೆ ದೆಹಲಿಗೆ ಹೋಗಿ ಸಾಯಂಕಾಲ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಕೂಡ ಈಶ್ವರಪ್ಪನವ್ರು ಹೇಳಿದ್ದಾರೆ. ಅವರ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ ಅಂತ. ಸೊ ಇವೆಲ್ಲವನ್ನು ನೋಡಿದ್ರೆ ಈಶ್ವರಪ್ಪನವರು ತಮ್ಮ ನಿಲುವಿಗೆ ಬದ್ಧರಾಗಿದ್ದಾರೆ ಈಗಲೂ ಕೂಡ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ದೊಡ್ಡವರು ಕರೆದಾಗ ನಾನು ನೀವು ಬರಲ್ಲ ಅಂತ ಸೊಕ್ಕು ಮಾಡಲ್ಲ. ದೊಡ್ಡವರಿಗೆ ಗೌರವ ಕೊಡಬೇಕಾದ್ರೆ ನನ್ನ ಕರ್ತವ್ಯ, ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆನೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು. ಚುನಾವಣೆ ಮಂತ್ರ ಮಾಡ್ತೀನಿ ಅಂತಂದ್ರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಳ್ಳಿ ಬಿಡ್ತೀನಿ, ಯೋಚನೆ ಮಾಡ್ತೀನಿ. ಈ ಚುನಾವಣೆ ನಿಲ್ಲೋನೆ. ಚುನಾವಣೆ ನಂತರ ತಗೊಂಡು ಏನು ಮಾಡಲಿ, ಹಾಳಾಗೋದು ನಿಲ್ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ ನಾನು. ನಾಳೆ ಅವಾಗೇನಾಗುತ್ತೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡೋ ದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವನು ಅವರು ತಗೋದ್ರು ಅನ್ನೋಂಥ ಒಂದು ಮೆಸೇಜ್ ಇದೆಯಲ್ಲ. ಬರೋಂಥ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗುತ್ತೆ ಅನ್ನೋಂಥ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ, ಹಿತೈಷಿಗಳು ಬರುತ್ತೆ. ನಾಳೆನೇ ಬದಲಾವಣೆ ಮಾಡಿದ್ರೆ ಖಂಡಿತ ನಾನು ಚುನಾವಣೆ ನಿಲ್ಲಲ್ಲ. ಇದು ನಾನು ಅವ್ರಿಗೆ ಹೇಳಿ ಬರ್ತೀನಿ. ನೀವು ಕೇಳಿದ್ದಕ್ಕೆ ನಾನು ಹೇಳಿದೆ, ನಾನು ಹೇಳಿದ್ದೇನೆ ಬದಲಾವಣೆ ಮಾಡಿ ಅಂತ. ನೀವು ಕೇಳಿದ್ರೆ ಬದಲಾವಣೆ ಮಾಡಿದ್ರೆ ತಡಿಯಪ್ಪ, ಒಂದು ನಿಮಿಷ ಕೇಳ್ರಿ. ಅವ್ರೇನು ಕೇಳಿದ್ರು, ನೀವು ಬದಲಾವಣೆ ಮಾಡಿದ್ರೆ ನಿಲ್ತೀರಾ ಅಂತ ಏನು ಹೇಳಿ ನಾನು? ನನಗೆ ಗೊತ್ತಿಲ್ಲ. ಅವ್ರು ರಾಜ್ಯದ ದೇಶದ ಹಿತದೃಷ್ಟಿಯಿಂದ ಒಳ್ಳೇದು ಅನ್ನೋದಾದರೆ ಅದನ್ನು ಮಾಡ್ಬೋದು. ಗೊತ್ತಿಲ್ಲ ನನಗೆ, ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಉದ್ದೇಶ ಏನಿದೆ, ಈ ಉದ್ದೇಶವನ್ನು ಅವ್ರು ಒಪ್ತಾರೆ. ಇದಿಷ್ಟು ನಾನು ಫೋನಲ್ಲಿ ಮಾಡಿದಾಗ ಇದಿಷ್ಟು ಸರಿಯಪ್ಪ, ನಾನು ಇಲ್ಲ ಅಂದಿಲ್ಲ. ರಾಧಾಮೋಹನ್ ಅಗರ್ವಾಲ್ ನಮ್ಮ ಮನೆಗೆ ಬಂದಾಗಲೂ ಅದನ್ನೇ ಹೇಳಿದ್ರು, ಇದಿಷ್ಟು ಸರಿಯಪ್ಪ, ಆದರೆ ಚುನಾವಣೆ ನಿಲ್ಬೇಡ. ನಮ್ಮ ಮನೆಗೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಜಿ ಬಂದಿದ್ದರು, ಪ್ರಚಾರಕರು. ನಾನು ಅವ್ರಿಗೆ ಖಾಲಿ ಬಿದ್ದೆ. ನನ್ನ ಜೀವನದಲ್ಲಿ ಸಂಘದ ಸೂಚನೆಯನ್ನು ನಾನು ಎಂದೂ ಮೀರಿಲ್ಲ. ಇದೊಂದು ಬಾರಿ ಮೀರ್ತಾ ಇದ್ದೀನಿ, ಅವ್ರು ಖಾಲಿ ಬಿದ್ದೆ. ನನ್ನ ಖಾಲಿ ಬೀಳಿದ್ದೀನಿ. ನಾನು ರಾಜೇಶ್ ಜಿ ಖಾಲಿ ಬೀಳ್ತಾ ಇಲ್ಲ, ಸಂಘದ ಖಾಲಿ ಬೀಳ್ತಾ ಇದ್ದೀನಿ. ಸಂಘಕ್ಕೆ ನನ್ನ ಜೀವನದಲ್ಲಿ ಸೂಚನೆ ಮೀರಿಲ್ಲ, ಮೊದಲನೇ ಬಾರಿ ಸೂಚನೆ ಮೀರ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಗೊತ್ತಿಲ್ಲ, ಈಗ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಇದಕ್ಕೆ ನೊಂದವರು ಬೆಂಬಲ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ನವರು ನನ್ನ ವೇದಿಕೆಗಳು ಬಂದು ಕೂತ್ಕೊಂಡು ಭಾಷಣ ಮಾಡ್ತಿದ್ದಾರೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಕಮ್ಯುನಿಸ್ಟ್ ಪಕ್ಷದವರು ಅವ್ರು ಬಂದು ನಮ್ಮ ವೇದಿಕೆ ಬಂದು ಭಾಷಣ ಮಾಡ್ತಿದ್ದಾರೆ, ನಿಮ್ಮನ್ನು ಗೆಲ್ಲಿಸಬೇಕು ಅಂತ ಅವ್ರು ಹೇಳ್ತಾರೆ. ಓಕೆ, ರಾಜ್ಯಾಧ್ಯಕ್ಷರ ಬದಲಾವಣೆಯಾದರೆ ನಾನು ಚುನಾವಣೆಗೆ ನಿಲ್ಲಲ್ಲ, ಅದು ನನ್ನ ಬಾಯಲ್ಲಿ ಬಂದದ್ದಲ್ಲ, ನೀವು ಕೇಳಿದ್ದಕ್ಕೆ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರ ಮನಸ್ಸಿನಲ್ಲಿ ಏನಿದೆ, ಕುಟುಂಬ ರಾಜಕಾರಣದಿಂದ ಬಿಜೆಪಿಯನ್ನು ಮುಕ್ತಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ತಾ ಇದ್ದೀವಿ. ಬಟ್ ಕಾಂಗ್ರೆಸ್ನವ್ರು ಬಂದು ಹೇಳಿದ್ದಾರೆ, ಕಮ್ಯುನಿಸ್ಟರು ಬಂದು ಸಪೋರ್ಟ್ ಮಾಡಿದ್ದಾರೆ, ಅದು ಬೇರೆ ಬೇರೆ ಕಾರಣ. ಅದಕ್ಕೂ ಯಡಿಯೂರಪ್ಪನವ್ರಿಗೂ ಏನು ಸಂಬಂಧ, ಅದಕ್ಕೂ ಕುಟುಂಬ ರಾಜಕಾರಣಕ್ಕೂ ಏನು ಸಂಬಂಧ? ಅವ್ರದ್ದೇ ಬೇರೆ ಪಕ್ಷ, ಇವ್ರದ್ದೇ ಬೇರೆ ಪಕ್ಷ. ಬಟ್ ಕಂಡೀಷನನ್ನು ಇಟ್ಟಿದ್ದಾರೆ ಪರೋಕ್ಷವಾಗಿ ಈಶ್ವರಪ್ಪನವರು.